ಬೊಂಬಾಟ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಉಪ್ಪಿನಕಾಯಿ ಅಂದರೆ ಯಾರ ಬಾಯಲ್ಲಿ ನೀರು ಬರಲ್ಲ ಹೇಳಿ. ಉಪ್ಪಿನಕಾಯಿ ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರೋದಂತರೂ ಖಂಡಿತ. ಇವಾಗ ನಾನು ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ಹೇಳ್ತಿದ್ದೀನಿ. ಮನೆಯಲ್ಲಿ 2 ಮಾವಿನಕಾಯಿ ಇತ್ತು. ಸಿಂಪಲ್ಲಾಗಿ ನಾನು ತುಂಬ ದಿನ ಆಯಿತು ವೀಡಿಯೋ ಕೂಡ ಹಾಕ್ತಾ ಇರಲಿಲ್ಲ. ಆದ್ದರಿಂದ ಒಂದು ವೀಡಿಯೋ ಮಾಡೋಣ ಅನ್ನಿಸ್ತು. ಮನೆಗೆ ಕೂಡ ಉಪ್ಪಿನಕಾಯಿ ಬೇಕಿತ್ತು. ಆದ್ದರಿಂದ ಒಂದು ಉಪ್ಪಿನಕಾಯಿನ ಮಾಡಿದ್ದೀನಿ. ಹೇಗೆ ಮಾಡಿದೆ ಅಂತ ಸಿಂಪಲ್ಲಾಗಿ ನಿಮಗೆ ಕೂಡ ಹೇಳ್ಕೊಡ್ತೀನಿ. ಬನ್ನಿ ನೋಡ್ಕೊಳ್ಳೋಣ. ನೋಡಿ ಇಲ್ಲಿ ಮೀಡಿಯಮ್ ಆಗಿರುವಂಥ 2 ಮಾವಿನಕಾಯಿ ತೊಗೊಂಡಿದ್ದೀನಿ. ನೀವು ತೋತಾಪುರಿ ಬೇರೆ ಯಾವುದಾದ್ರು ತೊಗೋಬೋದು. ಮನೆಯಲ್ಲಿ ಒಂದು 15ರಿಂದ 20 ದಿವಸಕ್ಕಾಗುವಷ್ಟು ಮಾಡ್ತಿದ್ದೀನಿ ನಾನು. ನೋಡಿ ಈ ರೀತಿಯಾಗಿ ಮಾವಿನಕಾಯಿನ ನಾನು ಕಟ್ರಿನ ಸಹಾಯದಿಂದ ಕಟ್ ಮಾಡ್ಕೊತಾ ಇದ್ದೀನಿ. ಸಣ್ಣ ಸಣ್ಣ ಪೀಸಾಗಿ ಮಾಡ್ಕೊಳ್ಳಿ, ದೊಡ್ಡದಾಗಿ ಏನು ಅಷ್ಟು ಬೇಕಾಗೋದಿಲ್ಲ. ನಿಮಗೆ ಹೇಗೆ ಅಗತ್ಯವಿದೋ ಆ ರೀತಿ ಕಟ್ ಮಾಡ್ಕೊಳ್ಳಿ. ನಾನು ನೋಡಿ ಸಣ್ಣದಾಗಿ ಮೀಡಿಯಮಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಾನು 2 ಮಾವಿನಕಾಯಿನೂ ಇದೇ ರೀತಿಯಾಗಿ ನಾನು ಕಟ್ ಮಾಡ್ಕೊಂಬರ್ತೀನಿ. ಹಾಗೆ ನಾನು ವಾಟೆನ ಹಾಕ್ತಿಲ್ಲ. ಕೆಲವೊಬ್ಬರು ವಾಟೆನೂ ಕೂಡ ಹಾಕ್ಕೊಳ್ತಾರೆ. ಅಂದರೆ ಅದು ಪೀಸ್ ಮಾಡಲ್ಲ, ಇಡೀ ವಾಟೆನ ಹಾಕ್ಕೊಳ್ತಾರೆ. ಯಾಕಂದರೆ ಚೀಪ್ ಹೊಸಾಕಕ್ಕೆ ಬರುತ್ತೆ, ಚೆನ್ನಾಗಿರುತ್ತೆ ರುಚಿ ಅಂತ. ನೋಡಿ ನಾನು 2 ಮಾವಿನಕಾಯಿನೂ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಒಂದು ಸ್ವಲ್ಪ ಕೆಂಪಾಗಿತ್ತು, ಅಂದರೆ ಸ್ವಲ್ಪ ಸಿಹಿ ಆಗಿತ್ತು ಅದು. ನಂತರ ಒಂದು ಬಾಣಲೆ ಇಟ್ಟು ಅದರಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ನಾನು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆನ ಇದನ್ನು ಕ್ಲೀನಾಗಿ ಹುರ್ಕೋಬೇಕು. ಅಂದರೆ ಪಾಪ್ಕಾರ್ನ್ ಥರ ಚಟಪಟ ಅನ್ನಬೇಕದು. ಆ ರೀತಿಯಾಗಿ ಇದನ್ನು ಹುರ್ಕೋಬೇಕು. ತೀರ ಕಪ್ಪು ಕೂಡ ಮಾಡ್ಕೋಬೇಡಿ, ತೀರ ಕಹಿ ಆಗಿಬಿಡುತ್ತೆ. ಸಾಸಿವೆ ಕಹಿ ಇರೋದ್ರಿಂದ ತೀರ ಕಪ್ಪು ಮಾಡ್ಕೊಂಡ್ರೆ ತೀರ ಕಹಿ ಆಗುತ್ತೆ. ಅದರಿಂದ ಮೀಡಿಯಮ್ ಆಗಿ ಅದು ಚಟಪಟ ಅನ್ನೋವರೆಗೂ ಇದನ್ನು ಹುರ್ಕೋಬೇಕು. ನೋಡಿ ಮತ್ತೆ ಎಣ್ಣೆನ ನಾನು ಹಾಕಿಲ್ಲ ಇಲ್ಲಿ ಹುರಿಯುವಾಗ, ಹಾಗೇ ಹುರ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ 1 ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ಸಾಸಿವೆನ ಹಾಕ್ಕೊಂಡಿದ್ದೀನಿ. ನೋಡಿ ಹಾರ್ತಾ ಇದೆ, ನಿಮಗೆ ಕಾಣಿಸ್ಬೋದು, ಚಟಪಟ ಅಂತ ಇದೆ, ಸಾಸಿವೆ ಹಾರ್ತಾ ಇದೆ. ಇಷ್ಟಾದರೆ ಸಾಕು. ಇದನ್ನು ನಾನೊಂದು ಪ್ಲೇಟ್ಗೆ ಹಾಕ್ಕೊಳ್ತಿದ್ದೀನಿ. ಹಾಗೂ ಅದೇ ಸ್ಪೂನಲ್ಲಿ ನಾನು ಅರ್ಧ ಸ್ಪೂನಷ್ಟು ನಾನು ಇಲ್ಲಿ ಮೆಂತ್ಯನ ಹಾಕ್ಕೊಂಡಿದ್ದೀನಿ. ನೋಡಿ ಇದನ್ನು ಕೂಡ ಸ್ವಲ್ಪ ಚಟಪಟ ಅನ್ನಬೇಕು, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಘಮ್ ಅಂತ ವಾಸನೆ ಬರುತ್ತೆ, ಅಲ್ಲಿವರೆಗೂ ಇದನ್ನು ಕೂಡ ಹುರ್ಕೋಬೇಕು ನಾವು. ನೋಡಿ ಈ ರೀತಿಯಾಗಿ ಇದನ್ನು ಹುರ್ಕೊಳ್ತಾ ಇದೆ. ಲೋ ಫ್ಲೇಮಲ್ಲಿ, ಹೈ ಫ್ಲೇಮ್ ಇಟ್ಕೊಳಕ್ಕೆ ಹೋಗಬೇಡಿ. ನೋಡಿ ಕಲರ್ ಕೂಡ ನೋಡಿ ಚೇಂಜ್ ಆಗ್ತಾ ಇದೆ, ನಿಮಗೆ ಕಾಣಿಸ್ತಾ ಇರ್ಬೋದಲ್ವ. ಜಾಸ್ತಿ ಕಪ್ ಕೂಡ ಮಾಡ್ಕೋಬೇಡಿ, ನಾನು ಹೇಳ್ದಂಗೆ ಇಷ್ಟಾದರೆ ಸಾಕಾಗುತ್ತೆ. ನೋಡಿ ಫುಲ್ ಕಲರ್ ಚೇಂಜ್ ಆಗಿದೆ. ಈಗ ಇದನ್ನು ಕೂಡ ಅದೇ ಒಂದು ಪ್ಲೇಟಿಗೆ ಹಾಕ್ಕೊಳ್ತೀನಿ ನಾನು. ನೋಡಿ ಸಾಕು, ಇಷ್ಟಾದರೆ ಸಾಕು. ಈಗ ಅದೇ ಪ್ಲೇಟಿಗೆ ಇದನ್ನು ಕೂಡ ಹಾಕ್ಕೊಳ್ತೀನಿ ನಾನು. ನಿಮ್ಮ ಹತ್ರ ಸಣ್ಣ ಮಿಕ್ಸಿ ಇತ್ತು ಅಂದರೆ ಅದ್ರಲ್ಲಿ ಕೂಡ ಹಾಕಿ ಪುಡಿ ಮಾಡ್ಕೋಬೋದು ನೀವು. ನಾನಿಲ್ಲಿ ಕುಟ್ಟೋಕಲ್ಲು ಯೂಸ್ ಮಾಡಿಕೊಂಡು ಪುಡಿ ಮಾಡ್ಕೊತೀನಿ. ನೋಡಿ ಇದನ್ನು ಕೂಡ ಒಂದೇ ಪ್ಲೇಟಿಗೆ ಹಾಕಿಬಿಟ್ಟು ಈಗ ಕುಟ್ಟೋಕಲ್ಲು ತೊಗೊತೀನಿ. ಕುಟ್ಟೋಕಲ್ಲಲ್ಲಿ ಹಾಕಿ ಇದನ್ನು ಪುಡಿ ಮಾಡ್ಕೊಳ್ತೀನಿ ನಾನು. ಯಾಕಂದರೆ ಹುರಿದಿರೋದ್ರಿಂದ ಬೇಗ ಪುಡಿ ಆಗುತ್ತೆ, ಜಾಸ್ತಿ ಟೈಮ್ ಏನು ತೊಗೊಳೋದಿಲ್ಲ, ಮಿಕ್ಸಿ ಅವಶ್ಯಕತೆಯೇ ಇಲ್ಲ. ನೋಡಿ ನಾನು ಈ ರೀತಿ ಪುಡಿ ಮಾಡ್ಕೊಂಬಂದಿದ್ದೀನಿ. ನಂತರ ಈ ಪುಡಿ ಮಾಡಿರೋ ಪೌಡರ್ ಏನಿದೆ, ನಾವಿಲ್ಲಿ ಮಾವಿನಕಾಯಿ ಪೀಸ್ನ ಕಟ್ ಮಾಡಿಕೊಂಡಿದ್ವಲ್ಲ ಅದಕ್ಕೆ ನಾನು ಹಾಕ್ತಾಯಿದ್ದೀನಿ. ಎಲ್ಲನೂ ಹಾಕ್ತಾಯಿದ್ದೀನಿ. ನಿಮಗೆ ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಳಿ. ಇದು ಇಷ್ಟು ಹಾಕಿ ಸಾಕಾಗುತ್ತೆ. 1 ಸ್ಪೂನಷ್ಟು ಸಾಸಿವೆ, ಅರ್ಧ ಸ್ಪೂನಷ್ಟು ಇಲ್ಲಿ ಮೆಂತ್ಯ, ಇಷ್ಟು ಸಾಕಾಗುತ್ತೆ. ನಂತರ ನಾನು ಇಲ್ಲಿ 2 ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಸ್ವಲ್ಪ ಕಡಿಮೆ ಆಯಿತು ಅಂತ ಮತ್ತೆ ನಾನು ಅರ್ಧ ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಅಚ್ಚ ಖಾರದ ಪುಡಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ಹಾಗೂ ಅರ್ಧ ಸ್ಪೂನಷ್ಟು ನಾನಿಲ್ಲಿ ಪುಡಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಈಗ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಒಗ್ಗರಣೆ ಬೇಡ ಅನ್ನೋರು ನೀವು ಇಷ್ಟನ್ನೇ ಬೇಕಾದ್ರೆ ಮಾಡ್ಕೊಂಡು ಇಟ್ಕೋಬೋದು, ಚೆನ್ನಾಗಿರುತ್ತೆ. ನಂತರದಲ್ಲಿ ಇದು ಮಾವಿನಕಾಯಿ ಏನಾಗುತ್ತೆ, ಸ್ವಲ್ಪ ನೀರು ಬಿಟ್ಕೊಳ್ಳುತ್ತಲ್ಲ, ಅದರಿಂದ ಇಷ್ಟು ಸಾಕು ಅನ್ನೋದು ಮಾಡ್ಕೋಬೋದು. ನಾನು ಇಲ್ಲಿ ಸಣ್ಣದಾಗಿ ಒಗ್ಗರಣೆ ಹಾಕ್ಕೊತೀನಿ. ಒಗ್ಗರಣೆ ಹಾಕಿದ್ಮೇಲೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಹಾಗೂ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ನೋಡಿ ಒಂದ್ಸರಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೀವು. ನೋಡಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ತಿನ್ನೋಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ನಂತರ ಅದೇ ಬಾಣಲೆನ ಇಡ್ತೀನಿ. ಮತ್ತೆ ನಾನು ಅದೇ ಬಾಣಲೆನ ಇಟ್ಬಿಟ್ಟು ಇಲ್ಲಿ ಒಂದು 5ರಿಂದ 6 ಸ್ಪೂನಷ್ಟು ನಾನು ಇಲ್ಲಿ ಎಣ್ಣೆನ ಹಾಕ್ತೀನಿ. ನೀವು ಕೊಬ್ಬರಿ ಎಣ್ಣೆ ಬೇಕಾದರೆ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳಿ. ಅಡುಗೆ ಎಣ್ಣೆ ಬೇರೆ ಯೂಸ್ ಮಾಡ್ತೀರಂದ್ರೆ ಅದು ಹಾಕ್ಕೊಳ್ಳಿ. ನಾನು ಅಡುಗೆ ಎಣ್ಣೆನೇ ಹಾಕಿದ್ದೀನಿ, ಕೊಬ್ಬರಿ ಎಣ್ಣೆ ಹಾಕಿಲ್ಲ ನಾನು. ನೋಡಿ ಇದು ಎಣ್ಣೆ ಬಿಸಿ ಆದಮೇಲೆ ಇಲ್ಲಿ 1/4 ಚಮಚದಷ್ಟು ನಾನಿಲ್ಲಿ ಸಾಸಿವೆನ ಹಾಕ್ತಿದ್ದೀನಿ. ನೋಡಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದಮೇಲೆ ಇಲ್ಲಿ ಈಗ ಎಣ್ಣೆ ಬಿಸಿಯಾಗಿದೆ. ಇಲ್ಲಿ 1/4 ಚಮಚದಷ್ಟು ನಾನು ಸಾಸಿವೆನ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚಟಪಟ ಅನ್ನಬೇಕು, ಅಲ್ಲಿವರೆಗೂ ನಾವು ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕಾಗುತ್ತೆ. ನಂತರ ಇಲ್ಲಿ ಅರ್ಧ ಸ್ಪೂನಷ್ಟು ನಾನಿಲ್ಲಿ ಇಂಗನ್ನು ಹಾಕ್ತಾಯಿದ್ದೀನಿ. ಗಟ್ಟಿ ಇಂಗನ್ನು ನಾನು ಕುಟ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನೇ ಹಾಕಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಹಾಕಿದ್ದೀನಿ. ನೋಡಿ ಇದನ್ನು ಕೂಡ ಚಟಪಟ ಅನ್ನಬೇಕು, ಘಮ್ ಅಂತ ಪರಿಮಳ ಬರಬೇಕು. ತುಂಬ ಜನ ಬೇಕು ಅನ್ನೋರು ಇಲ್ಲಿ ಕರಿಬೇವು ಸೊಪ್ಪು ಕೂಡ ಹಾಕ್ಕೊಳ್ತಾರೆ. ನಾನು ಕರಿಬೇವು ಸೊಪ್ಪೇನು ಹಾಕ್ಕೊಂಡಿಲ್ಲ. ನೋಡಿ ಈ ರೀತಿಯಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಕೆಳಗಡೆ ಸಾಸಿವೆ ಇರ್ತಲ್ಲ, ಅದು ಕೂಡ ಇನ್ನೂ ಸ್ವಲ್ಪ ಚಟಪಟ ಅಂತಲೇ ಇದೆ.
ಆದ್ದರಿಂದ ಈಗ ಗ್ಯಾಸ್ನ ಆಫ್ ಮಾಡಿಕೊಂಡು ನಾವಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಹಾಗೂ ಏನೇನು ಮಿಕ್ಸ್ ಮಾಡಿಕೊಂಡಿದ್ವಿ ಮಾವಿನಕಾಯಿ ಪೀಸ್ಗಳು ಹಾಗೂ ಮೆಂತ್ಯ ಸಾಸಿವೆ ಮತ್ತು ಖಾರದ ಪುಡಿ ಎಲ್ಲ ಮಿಕ್ಸ್ ಮಾಡಿಕೊಂಡಿದ್ವಲ್ಲ ಅದಕ್ಕೆ ಈ ಒಗ್ಗರಣೆನ ಹಾಕ್ತಾಯಿದ್ದೀನಿ, ನಾನು ನಿಧಾನವಾಗಿ ಹಾಕ್ತಾಯಿದ್ದೀನಿ ನೋಡಿ. ಹಾಕಿಬಿಟ್ಟು ಒಂದ್ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಘಮ ಘಮ ಅಂತ ನಮ್ಮ ಉಪ್ಪಿನಕಾಯಿ ರೆಡಿಯಾಗಿದೆ. ಇದನ್ನು ನೀವು 15-20 ದಿವಸ ಆರಾಮಾಗಿ ಇಟ್ಕೊಂಡು ತಿನ್ಕೋಬೋದು. ಇನ್ಸ್ಟೆಂಟಾಗಿ ಕೂಡ ನೀವು ಮಾಡ್ಕೋಬೋದು. ಇದೇ ಮೆಥಡನ್ನು ನೀವೇನು ಮಾಡ್ಬೋದು ಅಂದರೆ ಯಾರಾದ್ರು ಬಂದ್ರಪ್ಪ ಮನೆಗೆ ಉಪ್ಪಿನಕಾಯಿ ಇರಲಿಲ್ಲ ಅಂದರೆ ಟೊಮೆಟೊ ಕಟ್ ಮಾಡಿಕೊಂಡು ಇದೇ ಮೆಥಡಲ್ಲಿ ಕೂಡ ಮಾಡ್ಕೋಬೋದು. ಅದೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಮ್ಮೂರ ಸೈಡ್ ಟೊಮೆಟೊನೂ ಕೂಡ ಮಾಡ್ತಾರೆ. ಹಾಗೂ ಗಜ್ಜರಿ ಅಂದರೆ ಇದು ಕ್ಯಾರೆಟ್ ಅದ್ರದ್ದು ಕೂಡ ಮಾಡ್ತಾರೆ. ಇದೇ ರೀತಿಯ ಒಂದು ಮೆಥಡಲ್ಲಿ ಉಪ್ಪಿನಕಾಯಿನ ಮಾಡ್ತಾರೆ, ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋವಂಥದ್ದು. ಇದೇ ರೀತಿಯಾಗಿ ನೀವು ಕೂಡ ಮನೆಯಲ್ಲಿ ಟೊಮೆಟೊ ಉಪಯೋಗಿಸ್ಕೊಂಡು ಮಾಡ್ಕೋಬೋದು, ಕ್ಯಾರೆಟ್ ಉಪಯೋಗಿಸ್ಕೊಂಡು ಮಾಡ್ಕೋಬೋದು. ಇಲ್ಲಾಂದರೆ ಮೂಲಂಗಿ ಹಾಕಿ ಕೂಡ ತುಂಬ ಜನ ಮಾಡ್ಕೊತಾರೆ. ಅಂದರೆ ಮೂಲಂಗಿ ಅಂದರೆ ಒಂದು ದಿವಸ ಅದನ್ನು ಉಪ್ಪಲ್ಲಿ ಹಾಕಿಡ್ತಾರೆ, ಉಪ್ಪು ಚೆನ್ನಾಗಿ ಹಿಡ್ಕೊಂಡ್ಮೇಲೆ ನಂತರದಲ್ಲಿ ಅದನ್ನು ಉಪ್ಪಿನಕಾಯಿ ಮಾಡ್ಕೊತಾರೆ. ನೋಡಿ ನಮ್ಮ ಮಾವಿನಕಾಯಿ ಉಪ್ಪಿನಕಾಯಿ ತುಂಬ ಸೂಪರಾಗಿ ಹಾಗೂ ರುಚಿಯಾಗಿ ಘಮ್ ಘಮ್ ಅಂತ ರೆಡಿಯಾಗಿದೆ. ಇದನ್ನು ಈಗ ತಿನ್ಬೋದು. ಈಗ ತಿನ್ನೋಕ್ಕಿಂತ ಮಾಡಿ ಒಂದು ದಿವಸ ಆದಮೇಲೆ ತಿನ್ನೋ ರುಚಿ ಇದೆಯಲ್ಲ, ಆ ರುಚಿನೇ ಬೇರೆ ಇರುತ್ತೆ ನೋಡಿ. ಯಾಕಂದರೆ ಮಸಾಲೆ ಚೆನ್ನಾಗಿ ಹೀರ್ಕೊಂಡಿರುತ್ತೆ ಹಾಗೂ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದೇ ರೀತಿಯಾಗಿ ನೀವು ಕೂಡ ತುಂಬ ಸಿಂಪಲಾಗಿ ಮಾಡ್ಕೋಬೋದು. ಹಾಗೂ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.